ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಿಸಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಕೆಲವರ ಖಾತೆ ಬದಲಾವಣೆಯಾಗೋ ಬಗ್ಗೆ ಚರ್ಚೆಯಾಗ್ತಿದೆ. ಸಚಿವ ಸ್ಥಾನದ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆ ಇದೆ. ಆದರೆ ಯಾವಾಗ ಅನ್ನೋದು ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳೋ ಮುಖಾಂತರ ಖಾತೆ ಬದಲಾವಣೆ ಖಚಿತ ಅನ್ನೋ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಮಂತ್ರಿಮಂಡಲ ಪುನರ್ರಚನೆ ಮಾಡದೆಯೂ ಇರಬಹುದು, ಆದರೆ ದೆಹಲಿಯಿಂದ ಲಿಸ್ಟ್ ಬಂದರೆ ಎಲ್ಲವೂ ಬದಲಾಗುತ್ತೆ. ಲಿಸ್ಟ್ನಲ್ಲಿ ಹೆಸರು ಬಂದರೆ ಮನೆ ಖಾಲಿ ಮಾಡಿ ಹೋಗಬೇಕಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಸಂಪುಟ ಪುನರ್ರಚನೆ ಏನಾದ್ರು ಆಗೋ ಸಾಧ್ಯತೆಗಳಿದೆಯಾ? ಸುದ್ದಿ ಇದೆ, ಮಾಡ್ತಾರಂತ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಅನಿವಾರ್ಯತೆ ಇದೆಯಾ ಸರ್? ಖಾತೆ ಬದಲಾವಣೆ ಯಾಕೆ? ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟದ ವಿಚಾರ. ಅದು ಯಾರು ಕೊಡ್ತಾರೆ, ಹೆಂಗ್ ಕೊಡ್ತಾರೆ ಅಂತ. ಕೆಲವು ಖಾತೆ ಬದಲಾವಣೆ ಅಂದ್ರೆ ಯಾಕೆ ಅಂತ. ಖಾತೆ ಬದಲಾವಣೆ ನಿರೀಕ್ಷೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇರ್ಬೋದು, ಅದು ಇರ್ಬೋದು. ಅವ್ರಿಗೇನು ಸ್ಯಾಟಿಸ್ಫೈ ಆಗ್ಲಿಕ್ಕಿಲ್ಲ, ಇರ್ಬೋದು. ಅಥವಾ ಇದ್ದಲ್ಲೇನ ಮುಂದುವರಿಸ್ಬೇಕು ಮಾಡದೇನೂ ಇರಬಹುದು. ಮಂತ್ರಿ ಮಂಡಳ ಪುನರ್ರಚನೆ ಮಾಡದೇ ಇರಬಹುದು, ಹೇಳಲಿಕ್ಕಾಗಲ್ಲ. ಅದೆಲ್ಲ ಸೀನಿಯರ್, ಬಹಳಷ್ಟು ಜನ ಸೀನಿಯರ್ ಇದಾರೆ ನಮ್ಮಲ್ಲಿ. ಅಲ್ಲ, ಡಿ.ಸಿ.ಎಂ ಅವರು ಅದೇ ಹೇಳ್ತಿದ್ರು ಸರ್, ತ್ಯಾಗ ಮಾಡೋ ವಿಚಾರದಲ್ಲಿ ಅದನ್ನೇ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ರು. ಗ್ರಾಮ ಪಂಚಾಯತಿ ಮಾಡ್ಸೋದೇ ಕಷ್ಟ ಆಗಿರುತ್ತೆ, ಇನ್ನು ಸಚಿವರು ಮಾಡ್ಸೋದು ಸುಲಭ ಇದೆಯಾ ತ್ಯಾಗ? ಇಲ್ಲ, ಇದು ತ್ಯಾಗ ಈಜಿ ಇದೆ. ಹೈಕಮಾಂಡ್ ಹೇಳೋ ತ್ಯಾಗ. ಅದನ್ನ 10 ಪಂಚಾಯತಿ ಬೇರೆ ಅವನು 6 ಜನ ತಗೊಂಡು ಗೋವಾಕ್ ಹೋಗ್ತಾನ, ಈ ಕಡೆ ಕೇರಳಕ್ಕೆ ಹೋಗ್ತಾನ, ಅವ್ನು ಹಿಡಿದು ಕಷ್ಟ. ಇಲ್ಲಿ ನಾವೇ ಯಾರು ಇದೈತಿ. ಡೆಲ್ಲಿಯಿಂದ ಲಿಸ್ಟ್ ಬಂದ್ರೆ ಮುಗಿದೋದ್ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.